ಕಾಲ್ ನಿಲ್ಸು ನೀಟಾಗಿ ಬಿಡೆ ಒಂಚೂರು ಲೂಸ್ ಆಗಿ ಬಸ್ತಿ ಬ್ಲಡ್ ಲೈನ್. ನಮಸ್ತೆ ಅಣ್ಣ. ಅಣ್ಣ ಇದು ಬಸ್ತಿ ಓರಿ ಮಗ ವಿಕ್ರಮ ಅಂತವ. ವಿಕ್ರಮ ಅಂತ ಬಸ್ತಿ ಬ್ಲಡ್ ಲೈನ್ ಇದು. ನಮ್ಮ ಹೆಸರು ಸುಹಾಸ್ ಅಂತ, ನಮ್ಮ ಅಪ್ಪರ ಹೆಸರು ಗಂಗಣ್ಣ ಅಂತ. ನಮ್ದು ಮೈಸಂದ್ರ ಹೋಬಳಿ ತುರುವೇಕೆರೆ ತಾಲೂಕು ಮಲ್ಲೂರು. ತುರುವೇಕೆರೆ ತಾಲೂಕು ಮಲ್ಲೂರು ಅಣ್ಣ. ಇವಾಗ ಕಡೆ ಕಡೆ ಅಣ್ಣ ಇದೇ ಫಸ್ಟ್ ಈ ವರ್ಷನೇ. ಅಂದ್ರೆ ನಾವೇನು ಜಾತ್ರೆ ಮಾಡ್ಬೇಕು ಅಂತ ಏನು ಬರ್ತಿರ್ಲಿಲ್ಲ. ಸಣ್ಣ ಸಣ್ಣ ಕರುಗಳು ಸಾಕಿ 2 ಲಿಂಪಾಲ್ಟಿವರೆಗೂ ಸಾಕಿವ. ಸಾಕ್ಬಿಟ್ಟು ಕೊಡಿವು ಕ್ರಾಸ್ ಮಾಡೋ ಅಂತವ್ರಿಗೆ. ಓರಿಗಳು ಮಾತ್ರ ಮಾರ್ತೇವೆ ಅಣ್ಣ. ಇದು ನಾವೇ ಬೆಂಗಳೂರಿಂದ ಹಿಡ್ಕೊಂಡ್ ಬಂದಿದ್ದು. ವೆಂಕಟೇಶ್ ಅಣ್ಣವ್ರ ಹತ್ರ ಇತ್ತು ಬಸ್ತಿವ್ರಿ. ವೆಂಕಟೇಶ್ ಅಣ್ಣವ್ರ ಹತ್ರ ಅವ್ರ ಹತ್ರದಿಂದ ನಾಗರಬಾವಿ ಕೃಷ್ಣಪ್ಪ ಅವ್ರ ಹತ್ರಕ್ಕೆ ಹೋಯ್ತು. ನಾಗರಬಾವಿ ಕೃಷ್ಣಪ್ಪ ಅವ್ರ ಹತ್ರದಿಂದ ಹಿಂಗೆ ಯಾರೋ ಸ್ನೇಹಿತರು ಹೇಳಿದ್ರು ಹಿಂಗೆ ಒಳ್ಳೆ ಕರ ಐತೆ ನಾಗರಬಾವಿಲಿ ಕೊಡ್ತಾರೆ ಅಂದ್ರೆ ಯಾರು ತಗೊಳಕ್ಕಾಗಲ್ಲ, ಅವ್ರ ಹತ್ರ ರೈಟ್ ಜಾಸ್ತಿ ಅಂತವ. ನಮ್ಮ ಅಪ್ಪ ನೋಡೋಣ ಅಂತ ಹೋದೋ. ನಮ್ಗೇನ್ ಅವಾಗ ಕಾಂಗ್ಸೆ ಇರ್ಲಿಲ್ಲ. ನೋಡೋಣ ಅಂತ ಹೋದ್ವಿ. ನೋಡ್ದ ಮೇಲೆ ಕರವ ಚೆನ್ನಾಗಿತ್ತಲ್ಲ, ನಾನ್ ಸಾಕನ ಅಂದ್ಬಿಟ್ಟು ತಗೊಂಬಂದು. ಅವಾಗ್ಲೇ 83,000 ಹೊಸ ಕರ ಅಣ್ಣ. ಅವಾಗ ಒಂದ್ 3 ತಿಂಗಳು ಕರ ಇದು. 3 ತಿಂಗಳು ಕರಿನಲ್ಲೇ ತಗೊಂಡಿದ್ದು. ಅಂದ್ರೆ ನಮ್ಗೆ ಅಂದ್ರೆ ಅಣ್ಣ ನಂಗೆ ಬೇರೆ ತರ ಯಾರೋ ಸಾಕಿರೋದು ಹಿಡ್ಕೊಂಡ್ಬಂದು ಶೋಕಿ ಮಾಡೋ ಅಂತ ಆಸೆ ಇಲ್ಲ. ಚಿಕ್ಕವ್ವ ಸಾಕ್ಬಿಟ್ಟು ದೊಡ್ಡವ ಮಾಡ್ಬಿಟ್ಟು ಕೊಡ್ಬೇಕು ಅನ್ನೋದು ಆಸೆ ಅಷ್ಟೇ ಅಣ್ಣ. ನಾನು 9th ಇಂದ ಸಾಕ್ತಾ ಇದೀನಿ. ನಾನು 9th ಇದ್ದಾಗಿಂದ ಇವಾಗ ನನಗೆ 21 ವರ್ಷ ರನ್ನಿಂಗು. 9th ಇಂದ ಸಾಕ್ತಾ ಇದೀನಿ ಅಣ್ಣ. ನಮ್ಮ ಅಪ್ಪವರೆಲ್ಲ ಸಾಕೋರು ಮುಂಚೆ, ಹಂಗೆ ನಮಗೂ ಅದ್ರ ಮೇಲೆ ಕ್ರೇಜು ಅಣ್ಣ. ಇದ್ರ ಮಗ ಒಂದಿತ್ತು ಇದಕ್ಕೆ. ಇದು ಕೆಬ್ಬಾಳಿ ಕೊಟ್ಟಿದ್ದು. ಅಲ್ಲಿಗೆ ಹೋಗಿ ಕ್ರಾಸ್ ಮಾಡಿಸ್ಕೊಂಡ್ಬಂದು ಅದು 1 ವರ್ಷದ ಕರನ 1.25 ಕೊಟ್ಟು. ಅದು ಇದೇ ಜಾತ್ರೆಗೆ 1,25,000 ಕೊಟ್ಟು. ಅದು ಇದೇ ಜಾತ್ರೆಗೆ ಬಂದೈತಿ. ಇಲ್ಲೇ ರೋಡ್ ಸೈಡಲ್ಲಿ ಐತಿ ಅಣ್ಣ. ಅವು ಅಪ್ಪು ಸರ್ ಅವ್ರ ಫ್ಯಾನು, ಅದಕ್ಕೆ ವಿಕ್ರಮ ಅಂತ ಕೊಟ್ಟರು. ಮೇಂಟೆನೆನ್ಸ್ ಏನು ಜಾಸ್ತಿ ಏನಿಲ್ಲ. ಎಲ್ಲ ಸುಮ್ಮನೆ ಹೇಳ್ತಾರೆ ಹಂಗೆ ಹಿಂಗೆ ಅಂತ. ಅದು ಹುಲ್ಲು ನೀರು ಚೆನ್ನಾಗಿ ತಗೊಬೇಕಷ್ಟೇ. ಚೆನ್ನಾಗಿ ಮೇವು ಆಹಾರ ಹಾಕ್ಬೇಕು. ಅವು ನಾವು ಹೆಂಗೆ ನೋಡ್ಕೊಂತೀವಿ ಅವು ನಾವು ನಮ್ಮ ಜೊತೆ ಅವು ಹಂಗೆ ಹೊಂದ್ಕೊಂತವೆ. ನಮ್ಮ ಮಾತೆಲ್ಲ ಕೇಳುತ್ತೆ. ಇಲ್ಲಿ ನನ್ನೊಬ್ಬನ್ ಬಿಟ್ಟು ಏನೋ ಅವರು ನಮ್ಮ ಫ್ರೆಂಡು ಅವ್ರ ಕಡೆಯಿಂದಲೇ ಇಲ್ಲಿಗೆ ಹಾಕಿರೋದು. ಇವಾಗ ಅವ್ರು ಒಂದು 3 ದಿನದಿಂದ ಇರೋದಕ್ಕೆ ಅವ್ರನ್ನ ಕೊಡುತ್ತೆ. ಬೇರೆ ಯಾರಾದ್ರೂ ಬಂದ್ಬಿಟ್ಟಿದ್ರೆ ಸ್ವಲ್ಪ ಗಲಾಟೆ ಮಾಡುತ್ತೆ. 2 ದಿನ ಆಯ್ತು. 2 ದಿನ ಸೆಲೆಕ್ಷನ್ ಬಿಡ್ತೀವಿ ಅಣ್ಣ. ಮಾಮೂಲಿ ರವೆ ಬೂಸ ಉಳ್ಳಿ ಅಷ್ಟೇ ಅಣ್ಣ. 2 ಟೈಮ್ ಕೊಡ್ತೀವಿ. 2 ಟೈಮ್ ಕೊಡ್ತೀವಿ. ಬೇರೆಯವರೆಲ್ಲ ಹೇಳ್ತಾರೆ ಸುಮ್ಮನೆ ಅಣ್ಣ ನಾನು ಅದನ್ನ ಕೊಡ್ತೀನಿ ಇದನ್ನ ಕೊಡ್ತೀನಿ ಅಂತ. ಅಣ್ಣ ನಾವು ರೈತರು ಬೆಳೆ ಅಂತದೇ ಕೊಡೋದು ಎಲ್ಲಾರು. ಯಾರು ಬೆಳೆದಿಲ್ದ ಯಾರು ಏನು ಕೊಡಕ್ಕಾಗಲ್ಲ. ಅಣ್ಣ ಯಾಕೆ ಅಂದ್ರೆ ಇವಾಗ ಕ್ರಾಸಿಂಗ್ ಮಾಡಿಸ್ತಾರಲ್ಲ, ಕ್ರಾಸಿಂಗ್ ಮಾಡಿಸ್ಬೇಕಾದ್ರೆ ಬೇಗ ಬೀಳುತ್ತೆ. ಕ್ರಾಸಿಂಗ್ ಮಾಡಿಸ್ತಾರೆ ಗಂಜು ಸುತ್ತವಲ್ಲ, ಅದರಿಂದ ಬೇಗ ಅಲ್ಲಿ ಕೆಡ್ಕೊಂತವೆ ಅಣ್ಣ. ಎಷ್ಟು ಅಂದ್ರೆ ನಮ್ಮ ಹತ್ರ 2-3 ಬಂದಿದ್ದಾವೆ. ಒಂದೊಂದಿನ ಬರಲ್ಲ, ಒಂದಿನ ಬರ್ತವೆ. ಆ ಥರ ಡೈಲಿ ಬರ್ತವೆ ಅನ್ನೋದಿಲ್ಲ. ಅಂದ್ರೆ ನಮ್ಮ ಕಡೆ ನಮ್ಮ ಸುತ್ತಲ್ಲಿ ಬರೋದಕ್ಕಿಂತ ಜಾಸ್ತಿ ನಮಗೆ ಹೊರಗಡೆಯಿಂದ ಜಾಸ್ತಿ. ಚಿಕ್ಕಮಂಗ್ಳೂರು, ಹಾಸನ್ನು, ಮತ್ತೆ ಈ ಕಡೆಯಿಂದ KR ಪೇಟೆಯಿಂದ ಹಾಕೊಂಬಂದವ್ರೆ, ನಾಗಮಂಗ್ಲದಿಂದ ಹಾಕೊಂಬಂದವ್ರೆ, ರಾಮನಗರದಿಂದಲೂ ಹಾಕೊಂಬಂದವ್ರೆ. ಒಬ್ರು ಆಂಧ್ರದಿಂದ ಬಂದ್ರು ನಮ್ಮ ಫ್ರೆಂಡೇ. ಅಂದ್ರೆ ಅವರು ಯೂಟ್ಯೂಬಲ್ಲಿ ನೋಡಿ ಇದೇ ಓರಿ ಕ್ರಾಸ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದು ಒಂದಿನ ಆಲ್ಟ್ ಆಗಿ ಇದ್ದು ಆಂಧ್ರದಿಂದ ಕ್ರಾಸ್ ಮಾಡಿಸ್ಕೊಂಡಿದ್ರೆ. ಅಂದ್ರೆ ಯಾಕೆ ಬಂದಿದ್ದಾರೆ ಅಂದ್ರೆ ಅವ್ರು ಅಲ್ಲಿಂದ ಇದು ಬಸ್ತಿ ಓರಿ ಮಗ ಅಂತವ. ಇದಕ್ಕೂ ಕರುಗಳು ಬಿದ್ದಿದಾವೆ ಬಾ ಅಣ್ಣ. ಚೆನ್ನಾಗಿ ಬಿದ್ದಿದಾವೆ. ನನ್ನ ಹತ್ರನು ಫೋಟೋಸ್ ಇದಾವೆ. ಮತ್ತೆ ಅದಕ್ಕೆ ಪ್ರೂಫ್ ಆಗಿ ಇಲ್ಲೇ ಕರು ಇದೆ. ಅದ್ರ ಮಗನೂ ಇದೆ. ಯಾರೇ ಬಂದ್ರು ಬಿಡ್ತೀವಿ ಅಣ್ಣ. ಚಾರ್ಜಸ್ 500.
500 500. ಈಗ ಲಕ್ಷಣಗಳು ಓರಿಗಳು ಲಕ್ಷಣಗಳಿಗೆಲ್ಲ ಕಾಂಟ್ರವರ್ಸಿ ತುಂಬಾನೇ ನಡೀತಾ ಇದೆ. ಈಗಿನ ಟೈಮಲ್ಲಂತೂ ಓರಿಗಳಿಗೆ ಬೆಲೆನೇ ಕಟ್ಟಾಗೈತೆ. ಬೆಲೆ 1 ಕೋಟಿನೂ ಹೇಳೋದಾಗೈತೆ. ಅಣ್ಣ 1 ಕೋಟಿನೂ ಹೇಳ್ತಾರೆ, ಬಿಟ್ರೆ 50 ಕೋಟಿನೂ ಹೇಳ್ತಾರೆ. ಅಲ್ಲಿ ಯಾರು ತಗೊಳ್ಳೋಂಥವ್ರು ಸಾಕೋಂಥವ್ರು ತಗೊಳಕ್ ಆಗಲ್ಲ. ಜನ ಸುಮ್ಮನೆ ಹೆಸ್ರಿಗೋಸ್ಕರ ಇವಾಗ ನೀವು ಯೂಟ್ಯೂಬರ್ ಬಂದರೆ ಅಂತ ನಾನು 10 ಲಕ್ಷ ಹೇಳಕ್ಕಾಗದ? 10 ಲಕ್ಷ ಹೇಳಕ್ಕಾಗಿಲ್ಲ. ಏನಂದ್ರೆ ಅದು ಬಸಪ್ಪಂಗಿರೋ ಬೆಲೆ ಅದೇ. ನಾವು ಇಲ್ದಿರೋದು ಹೇಳಕ್ಕಾಗಲ್ಲ. ಇವ್ರು ಸುಮ್ಮನೆ ಯೂಟ್ಯೂಬ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತವ. ಅಣ್ಣ ನಂದು 20 ಲಕ್ಷಕ್ಕೆ ಕೇಳಾರೆ 30 ಲಕ್ಷಕ್ಕೆ ಕೇಳ, ಯಾರು ಇಟ್ಕೊಳ್ಳಲ್ಲ 20 ಲಕ್ಷ 30 ಲಕ್ಷಕ್ಕೆ. ಇವತ್ತೆಲ್ಲ ಸುಮ್ಮನೆ ಬಿಲ್ಡಪ್ ಕೊಡ್ಬೇಕಷ್ಟೇ. ಇವತ್ತು ಮೂರೇ ಸುಳಿ ಇರ್ಬೇಕು. ಮೂರೇ ಸುಳಿ ಇರ್ಬೇಕು ನೋಡಿ. ಇದೊಂದು ಸುಳಿ, ಮತ್ತೆ ಇಲ್ಲೊಂದು ಕೊಂಬಿಂದ ಬರುತ್ತೆ. ಇದೊಂದು ಸುಳಿ ಇಲ್ಲಿ ಕೊಂಬಿಂದ ಬರುತ್ತೆ ನೋಡಿ. ಇದೊಂದು ಸುಳಿ, ಇಲ್ಲೊಂದು ಸುಳಿ, ಮೂರೇ ಸುಳಿ ಅಣ್ಣ. ತಪ್ಪಿದ್ರೆ ಅಂದ್ರೆ ಬೇರೆ ಕಡೆ ಇದ್ರೆ ನೋಡಿ, ಅದು ಕಾಲಿಂದ ಇಲ್ಲಿ ಕೆಳಗಡೆ ಮುಂಗಾಲ ಹತ್ರ ಇದ್ರೆ ಅದ್ ಬೇಡಿ ಸುಳಿ ಅಂತಾರೆ. ಇಲ್ಲಿ ಇದ್ರೆ ಬೇಡಿ ಸುಳಿ ಅಂತಾರೆ. ಅಲ್ಲಿ ಹಿಂದೆ ಬೇಡಿ ಸುಳಿ ಅಂತಾರೆ. ಆತರ ಇದ್ರೆ ತಪ್ಪು. ತಪ್ಪು ಅಣ್ಣ. ಚೆನ್ನಾಗ್ ಉಡ್ತಾವಣ್ಣ. ಅಂದ್ರೆ ಅದು ತಪ್ಪಿನ ಜಾಗ ಅಲ್ಲಿ. ಅಲ್ಲಿ ತಪ್ಪಿನ ಜಾಗದಲ್ಲಿ ಸುಳಿ ಇರಬಾರ್ದು. ಮೂರೇ ಸುಳಿ ಇರ್ಬೇಕು ಅಣ್ಣ. ಚಕ್ಲ ಸುಲಭವಾಗಿರ್ಬೇಕು, ಪೇಪರ್ ಇದ್ದಂಗೆ ನೋಡಿ. ಓರಿ ಇಷ್ಟು ಸೈಜ್ ಇದೆ, ಹೆಂಗಿದೆ ಪೇಪರ್ ಬಂದಂಗೆ ಬರುತ್ತೆ, ಸುಮ್ಮನೆ ಹೇಳೋದಲ್ಲ. ಆಮೇಲೆ ರೂಪಾಯಿ ಬಣ್ಣನೇ ಬಣ್ಣ, ಕಪ್ಪು ಬಣ್ಣ ರೂಪಾಯಿ ಬಣ್ಣನೇ ಬಣ್ಣ. ಸುಮ್ಮನೆ ಎಲ್ಲರೂ ಇವಾಗ ನೋಡಕ್ಕೆ ಆಕರ್ಷಕ್ ಚೆನ್ನಾಗಿ ಕಾಣುತ್ತೆ. ಎಲ್ಲ ಏನಂದ್ರೆ ಚೆನ್ನಾಗಿ ಮೇಯಿಸಿ ತಿನ್ಸಿ ಎಲ್ಲ ವೈಟ್ ಮಾಡಿಸ್ಬಿಡ್ತಾರೆ. ಇಲ್ಲಿಂದ ಅಲ್ಲಿವರೆಗೂ ತೊಡೆ ಹತ್ರವರೆಗೂ ಫುಲ್ ವೈಟ್ ಬಂದಿರುತ್ತೆ. ಅದು ಓರಿಗೆ ಬಣ್ಣ ಅಲ್ಲ ಅಣ್ಣ. ಕಪ್ಪು ಮತ್ತೆ ರೂಪಾಯಿ ಬಣ್ಣ ಒಳ್ಳೆ ಬಣ್ಣ. ಒಳ್ಳೆ ಬಣ್ಣ. ಅಣ್ಣ ಏನ್ ಗೊತ್ತಾ, ಓರಿಗೆ ಎರಡೇ ನಾಮ ಇರ್ಬೇಕು. ಇಲ್ಲಿ ಅಡ್ಮಕ ಯಾವ್ದು ಇರಬಾರ್ದು. ಒಂದು ಅಣ್ಣ ಇಲ್ಲೆಲ್ಲವ ಕೊಳ್ಳ ಹತ್ರ ಎಲ್ಲ ವೈಟ್ ಪ್ಯಾಚಸ್ ಎಲ್ಲ ಏನು ಇರಬಾರ್ದು. ಸೈಡ್ ಸ್ವಲ್ಪ ರ್ಯಾಪ್ ಇದ್ರು ನಡೆಯುತ್ತೆ, ಇಲ್ಲೆಲ್ಲ ಇರಬಾರ್ದು. ಇಲ್ಲ ಅಣ್ಣ. ಅಣ್ಣ ಓರಿ ಒಬ್ಬ ಓರಿ ಕಟ್ಬೇಕು ಅಂದ್ರೆ ಇವಾಗ ನಮ್ಮಂತರಾಗ್ಲಿ ಬೇರೆ ಆಗ್ಲಿ ಈಗ ನಮಗ್ ಗೊತ್ತಿರೋ ಅಂತದ್ ಹೇಳ್ತೇವೆ. ಇವಾಗ ನಮ್ಮ ಅಪ್ಪ ಅವರು ನಮ್ಮ ಜೊತೆ, ನಾವು ನಮ್ಮ ಅಪ್ಪವ್ರ ಜೊತೆ ವ್ಯಾಪಾರಕ್ಕೆ ಹೋಗ್ತಿದ್ದೋ. ಇಂಥ ಜಾತ್ರೆಗಳಿಗೆ ಹೋದ್ರೆ ನಾವು ನಮ್ಮ ಅಪ್ಪವ್ರಿಗೆ ನಾನು ವ್ಯಾಪಾರ ಮಾಡೋರು. ನಮ್ಮ ಅಪ್ಪ ಅವಾಗ ಹೋದಾಗ ನಾನೇನ್ ಮಾಡಿದ್ನೆ, ಪೆಂಡೋಲಲ್ಲಿ ಎತ್ ಕಟ್ಟಿರೋರು. ಈ ಎತ್ ತಗೊಬೇಕು ನೀನೆ. ನಮ್ಮ ಅಪ್ಪ ಯಾವ ನಮ್ಮ ಕೈಲಿ ತಗೊಳಕಾಯ್ದ ಸಾಕಾಯ್ದ ಅನ್ನೋರು. ನಮ್ಗೇನಿತ್ತು ಒಂದ್ ಆಸೆ ಇತ್ತು ಅಂತ ಒಂದ್ ಜೊತೆ ಸಾಕ್ಬೇಕು ಅಂತವ. ಅಣ್ಣ ಯಾರು ತಗೊಂಡಿದ್ದಾರೆ? ಅಲ್ಲ ನಿಜವಾಗ ಬೆಲೆ ಕಟ್ಟಿರೋರು ಯಾರೋ ನೀವು ನೋಡಿದಿರಾ? ಯಾರು ನೋಡಿಲ್ಲ ಅಣ್ಣ. ನೋಡೇ ಗೊತ್ತಾಗ್ಬೇಕು ಅಣ್ಣ. ನಾವು ನಮ್ಮ ಮನೆ ಹತ್ರಕ್ಕೆ ಓರಿ ಹಾಕೊಂಡ್ ಹೋಗಿ ಅಲ್ಲೇ 4 ತಿಂಗಳು ಮೇಲಾಯ್ತು ಅಣ್ಣ. 4 ತಿಂಗಳು ಮೇಲಾಯ್ತು. ಯಾರಿಗೂ ಇಂಥದ ಓರಿ ಐತಿ ಅಂತ ಗೊತ್ತಿರ್ಲಿಲ್ಲ. ಯೂಟ್ಯೂಬ್ ಗಿರೀಶ್ ಅವ್ರು ಬಂದಿದ್ರು, ಮತ್ತೆ ಶರತ್ ಅವ್ರು ಬಂದಿದ್ರು. ಅವ್ರ ಮುಖಾಂತರ ಓರಿಗೆ ಹಾಕೊಂಬಂದಾರೆ ಹೊರತು ಹೊಸನ ಯಾರು ಬೇರೆ ಯಾರು ಸುಮ್ಮನೆ ಗೊತ್ತಿಲ್ದಲ್ಲ ಯಾರು ಹಾಕೊಂಬಂದಿಲ್ಲ. ಯಾರಿಗೂ ಗೊತ್ತಾಯ್ತಿರ್ಲಿಲ್ಲ. ಬೆಳಿಗ್ಗೆ 10 ಗಂಟೆಗೆ ತಿಂಡಿ ಕೊಡೋದು. ಹೊಸ ಏನಾದ್ರು ಬಂದ್ರೆ 10 ಗಂಟೆ ಒಳಗೆ ಬರುತ್ತವೆ. ಇಲ್ಲ ಅಂದ್ರೆ ಯಾರಾದ್ರೂ ಮುಂಚೆನೆ ಫೋನ್ ಮಾಡ್ತಾರೆ, ಅಣ್ಣ ಹಿಂಗೆ ಹೊಸ ಹಾಕೊಂಡ್ ಬರ್ತಾ ಇದೀವಿ ಅಣ್ಣ ಅಂತ. ಅವಾಗ ತಿಂಡಿ ಕೊಡಲ್ಲ. ಇರುತ್ತಣ್ಣ. ಎಷ್ಟು ನೈಟು 9 ಗಂಟೆಲಿ ಬಂದವ್ರು ಹಾಸನಿಂದ. ನೈಟು 3 ಗಂಟೆಲಿ ಬಿಟ್ಟೀನಿ. 3 ಗಂಟೆಲಿ ಬಿಟ್ಟೀನಿ. ನಾನು 5.7 ಇದ್ದೀನಿ. 7 ಇದ್ದೀನಿ. ಈಗ ಸುಮ್ನೆ ಎಲ್ಲ ಏನಂತಾರೆ, ಸುಮ್ನೆ ಹಿಂಗ್ ಕತ್ತೆ ತೋರಿಸ್ಬಿಡಿ ಅಣ್ಣ ನನ್ಗಿಂತ ಹೈಟ್ ಐತೆ ಅಂತಾರೆ. ಅದು ಲೆಕ್ಕ ಬರಲ್ಲ. ಮಾಮೂಲಿ ನಿಂತ್ಕೋತೀನಿ ನೋಡಿ. ಈ ಸಮ ಈಗ ಮಾಮೂಲಿ ನನ್ನ ಹೈಟೇ ಇದೆ. ಇದು ನನ್ನ ಹೈಟೇ ಇದೆ. ಕತ್ತೆ ಹಚ್ಬಿಟ್ಟು ಒಳ್ಳೆ ದಿಬ್ಬದ ಮೇಲೆ ನಿಲ್ಸಿದ್ರೆ ಇದು ನನಗಿಂತ ಹೈಟ್ ಹೋಗುತ್ತೆ. ಅದು ಲೆಕ್ಕ ಬರಲ್ಲ ಅಣ್ಣ. ಇಲ್ಲ ಐತಲ್ಲ, ಈ ಬಾಡಿ ಲೆವೆಲ್ ಲೆಕ್ಕ ಬರುತ್ತೆ. ಬಾಡಿ ಲೆವೆಲ್ ಈ ಹೈಟ್ ಬರುತ್ತಲ್ಲ, ಈ ಭುಜದಿಂದ ಹಿಂದೆ ಬರೋದು ಹೈಟ್ ಬರುತ್ತೆ ಅಣ್ಣ. ಕ್ರಾಸಿಂಗ್ ಚೆನ್ನಾಗಿ ಮಾಡುತ್ತೆ. ಅಂದ್ರೆ
ಅಂದ್ರೆ ಒಂದೊಂದು ಓರಿ ಫುಲ್ ಫಾಸ್ಟ್ ಇರ್ತವೆ. ಹಸಿನ ಜಾಗ ಬಂದ ಪಟ್ಟನಂಗೆ ಕ್ರಾಸ್ ಮಾಡ್ಬಿಡ್ತವೆ. ಇದು ಆತರ ಇಲ್ಲ, ಬಂದು ಒಂದ್ ಕ್ಷಣ ನಿಂತ್ಕೊಂಡು ಹೊಸ ಕಟ್ಟುತ್ತೆ. ಯಾವುದೇ ತೊಂದ್ರೆ ಏನಿಲ್ಲ ಅಣ್ಣ. ನಮ್ಮ ಮನೇಲಿ ನಮ್ಮ ಅಕ್ಕ ನಮ್ಮ ಅಕ್ಕನ ಪಾಪು ಇದೆ. ಅವ್ನ್ ಒಂದ್ 3 ವರ್ಷ ಅವನೇ ಇಟ್ಕೊಂತಾನೆ, ಏನು ಮಾಡಲ್ಲ, ಗಲಾಟೆ ಏನ್ ಮಾಡಲ್ಲ. ಹೊಸ ಬಂದಾಗ ಸ್ವಲ್ಪ ಗಲಾಟೆ ಅಷ್ಟೇ. ಹೊಸ ಬಂದಾಗ ಗಲಾಟೆ ಇಲ್ಲ, ರ್ಯಾಶ್ ಆಗುತ್ತಣ್ಣ. ರ್ಯಾಶ್ ಆಗುತ್ತೆ, ಹೊಸ ಕಟ್ದ ರ್ಯಾಶ್ ಆಗುತ್ತೆ. ಮಾಮೂಲಿ ಗೊಂತಿಗೆ ಬಂದಾಗ ಒಂದ್ ½ an hour ಆದ್ಮೇಲೆ ನಾರ್ಮಲ್ ಹೆಂಗಿರುತ್ತೆ ಹಂಗಿರುತ್ತೆ. ನಮ್ ಬಿತ್ತನೆವರಿ ಇಷ್ಟೇ ಅಂತ ಹೇಳಕ್ ಆಗಿಲ್ಲ. ಅವು ಇವತ್ತು ಈಗ ಚೆನ್ನಾಗೈತಿ, ಇವಾಗ ಒಂದ್ ಅರ್ಧ ಗಂಟೆ ಮುಂಚೆ ನನ್ಗೆ ಹೊಡೆದ್ಬಿಡುತ್ತೆ, ಹಂಗೆ ಹೇಳಕ್ ಆಗಲ್ಲ. ಸಾಕ್ತಾರ್ನು ಬಿಡಲ್ಲ, ಅವ ಒಂಥರ ನಾಗರಾವ್ ಇದ್ದಂಗೆ. ಅಣ್ಣ ನಾನು ಈ ಓರಿಯ ಸಾತ್ನೂರ್ ಜಾತ್ರೆಗೆ ಹಾಕೋಣ ಇದೆ, ಮಂಡ್ಯದ ಹತ್ರ. ಅಲ್ಲಿ ಫಸ್ಟ್ ಪ್ರೈಸ್ ಆಗಿತ್ತು. ಆಮೇಲೆ ಇಲ್ಲಿ ನಮ್ಮ ಹಳ್ಳಿಕಾರ್ ಮಠದ ಹತ್ರ ಅಲ್ಲೊಂದು ಫಸ್ಟ್ ಪ್ರೈಸ್ ಆಗಿತ್ತು. ಇದೇ ಜಾತ್ರೆ, ಇನ್ನು 3ನೇ ಜಾತ್ರೆ ಇದೇ ಜಾತ್ರೆ ಹಾಕಿರೋದು, ಇನ್ನೆಲ್ಲೂ ಹಾಕಿಲ್ಲ. ಅಣ್ಣ ಹಳ್ಳಿಕಾರ್ ಬೆಳಿಬೇಕು, ಉಳಿಬೇಕು, ಬೇಡ ಅನ್ನಲ್ಲ. ಮೇನ್ ಏನ್ ಗೊತ್ತಾ, ತಗೊಳ್ಳೋರ್ಗೆ ದಾರಿ ಮಾಡ್ಬಿಡ್ಬೇಕು. ಇವಾಗ ನಾನು ಬಂದಿರ್ತಾರೆ, ಅಣ್ಣ ಎಷ್ಟಣ್ಣ ಓರಿ ಅಂತಾರೆ. ನಾನು ಅದ್ರ ಬೆಲೆ ಹೇಳಿದ್ರೆ ಅವ್ರು ಏನೋ ಪರವಾಗಿಲ್ಲ ಅಂತಾರೆ. ಇಲ್ಲ ಅಣ್ಣ ನಾನು 15 ಲಕ್ಷ ಕೊಡ್ತೀನಿ, ನಾನೇ 10 ಲಕ್ಷ ಕೊಡ್ತೀನಿ ಅಂದ್ರೆ ಅವ್ರು ತಗೊಳ್ಳಾರ? ಯಾರು ತಗೊಳಲ್ಲ, ಯಾರು ತಗೊಂಡ್ 15 ಲಕ್ಷ ಕೊಟ್ಟು ಓರಿ ಸಾಕ್ಬೇಕಂತಾರೆ. ಅದೇ ಒಂದ್ 50,000 ಕೊಟ್ರೆ ಒಂದ್ ಸಿಮ್ಮೆ ಸಬದ್ದೆ ಒಂದ್ 8-10 ಲೀಟರ್ ಹಾಲ್ ಕರಿಯೋಣ ಅಂತಾರೆ, ಇಷ್ಟೇ. ಅಣ್ಣ ಶೋಕಿ ಏನಿಲ್ಲ ಇದ್ರಲ್ಲಿ, ಸುಮ್ನೆ ಏನೋ ಒಂದ್ ಬಸಪ್ಪನ್ ಸಾಕ್ಬೇಕು ಅನ್ನೋದಷ್ಟೇ. ಒಬ್ಬ ಮನುಷ್ಯನ್ಗೆ ಎಷ್ಟೇ ಅನ್ನ ಹಾಕೊಂಡ್ ಸಾಕೊಂಡಿದ್ರು ನಿಯತ್ತಿಲ್ಲ ಒಬ್ಬ ಮನುಷ್ಯನ ಹತ್ರ. ಇವಾಗ ನಾವು ಎಷ್ಟೇ ಇಲ್ಲಿ ಕೋಟಿ ಸಂಪಾದನೆ ಮಾಡಿದ್ರು ಯಾರು ನೋಡಕ್ ಬರಲ್ಲ. ಇವಾಗ ಯಾಕೆಂದ್ರೆ ನಾನೊಂದು ಓರಿ ಸಾಕಿನಿನ್ಕೆ ಇಷ್ಟು ಜನ ಬಂದವ್ರೆ. ಯಾರಿಲ್ಲ, ನಮ್ಮ ಮನೆ ಹತ್ರ ಇದ್ರು ಯಾರೋ ಬರೋರ? ಯಾರು ಬರ್ತಿರ್ಲಿಲ್ಲ. ಇವಾಗ ನಾನು ಯಾರಾದ್ರೂ ಫೋನ್ ಮಾಡಿದ್ರೆ ಅಣ್ಣ ಅಂತ ಮರ್ಯಾದೆ ಕೊಡ್ತಾರೆ. ಯಾಕೆಂದ್ರೆ ಓರಿ ಕೊಟ್ಟವ್ರೆ ಹಿಂಗೆ ಅಂತ. ಈಗ ಏನಾರ ನಾವು ಕಾರಲ್ಲಿ ಶೋಕಿ ಮಾಡ್ಕೊಂಡು ಹಿಂಗೆ ಅಂತ ಡ್ರಿಂಕ್ಸ್ ಎಲ್ಲ ಮಾಡ್ಕೊಂಡಿದ್ರೆ ಯಾರು ಮರ್ಯಾದೆ ಕೊಟ್ಟಾರ? ಯಾರು ಕೊಡಕ್ಕಿಲ್ಲ. ಚೆನ್ನಾಗಿ ಮಾತಾಡ್ಸ್ತಾರೆ, ಯಾರೇ ಆಗ್ಲಿ ಮುಂಚೆನೂ ಚೆನ್ನಾಗಿ ಮಾಡ್ತಾರ. ನಾವು ಬೇರೆಯವ್ರಿಗೆ ಹೆಂಗ್ ಮರ್ಯಾದೆ ಕೊಡ್ತಾರೆ ಅವರು ನಮಗೆ ಕೊಡ್ತಾರೆ. ಇವಾಗ ನೀವು ಬಂದಿರ ಅಂತ ನಾವು ಹೆಂಗಾರು ಮಾತಾಡಕ್ ಆಗುತ್ತಾ? ಆಯ್ತಾ. ಕಾಂಟ್ಯಾಕ್ಟ್ ನಂಬರು 9035484896. ಯಾರೇ ಬಂದ್ರು ಕ್ರಾಸ್ ಮಾಡಿ. ಅಣ್ಣ ಓರಿ ಕಟ್ಬೇಕು ಅಂದ್ರೆ ಅಣ್ಣ ಇದೇ ತರ ಲಕ್ಷಣ ಅಂತ ಇರ್ಬೇಕು. ಸಣ್ಣ ಬುಲ್ಡೆ ಆಗ್ಬೇಕು, ಬುಲ್ಡೆ ಬೆಕ್ಕಿನ ಬುಲ್ಡೆ ತರ ಸಣ್ಣ ಬುಲ್ಡೆ ಆಗ್ಬೇಕು. ಉದ್ದನೆ ಮಕ ಆಗ್ಬೇಕು. ನಾಮ 2 ನಾಮ ಇರ್ಬೇಕು. ಮೇನ್ ಎಲ್ಲದಕ್ಕಿಂತವ ಒಂದ್ ಜನ ಒಂದ್ ಸುಳಿ ಇದ್ರು ಹಿಡ್ಕೊಂಡೋಗಿ ಗೇಯ್ತಾರೆ ಎಲ್ಲಾದ್ರು. ಮೇನ್ ದನಿಗೆ ಕಾಲ್ ಚೆನ್ನಾಗಿರ್ಬೇಕು. ಇವಾಗ ಓರಿ ಕಡೆ ನಂದು ಕಡೆ ಆದ್ರೂ ಅಣ್ಣ ಕಾಲ್ ಹೆಂಗಿದದು, ಕುದುರೆ ಕಾಲ್ ತರ ಇದಾವೆ ಇನ್ನುವ. ಎಲ್ಲಾ ಓರಿಗೂ ಆತರ ಬರಲ್ಲ. ಸೊಂಟ ನೋಡಿ, ಸೊಂಟ ಭದ್ರವಾಗಿರ್ಬೇಕು ಮೇನ್ ಓರಿಗೆ. ಸೊಂಟ ಭದ್ರವಾಗಿರ್ಬೇಕು, ಉದ್ದಪ್ಪನ್ನ ಇರ್ಬೇಕು. ಉದ್ದಪ್ಪನ್ನ ಇರ್ಬೇಕು. ಹಿಂದು ಕಾಲು ನೋಡಿ, ಹಿಂದು ಕಾಲು ಕೊಕೆ ಕಾಲು ಇಲ್ಲ, ಗುಪ್ ಕಾಲು ಇಲ್ಲ, ಏನೂ ಇಲ್ಲ. ಎಷ್ಟು ನೀಟಾಗಿದೆ. ಹಿಂದು ಕಚ್ಚೆನೂ ಅಷ್ಟೇ, ಹಿಂದು ಕಚ್ಚೆನೂ ನೀಟಾಗೆ 4 ಮೂಲೆ ಕಟ್ಟಡ ಇದ್ದಂಗೈತೆ. ಬಾಲನು ಅಷ್ಟೇ ಸಣ್ಣವಾಗೈತೆ. ಬಾಲ ಸಣ್ಣ ಇರ್ಬೇಕು. ಈ ಗೋಪುರಣ ಎಲ್ಲಾ ಬಸಪ್ಪಂಗ್ ಬರಲ್ಲ, ಎಲ್ಲೋ ಒಂದೊಂದು ಬಸಪ್ಪಂಗ್ ಬರೋದು. ಗೋಪುರ ಎಡಗಡಿಕೆ ವಾಲ್ಬಾರ್ದು ಅಂತಾರೆ, ಎಡಗಡಿಕೆ ವಾಲ್ಬಾರ್ದು, ಬಲಗಡಿಕೆ ವಾಲ್ದ್ರು ನಡೆಯುತ್ತೆ. ಅಂದ್ರೆ ತಪ್ಪು ಅಂತವ. ತಪ್ಪು ಅಂತವ. ತಪ್ಪು ಅಂತವ. ಆಮೇಲೆ ಅಣ್ಣ ಕುದ್ಕೆ ಚೆನ್ನಾಗಿರ್ಬೇಕು ನೋಡಿ. ಕುದ್ಕೆ ನೀಟಾಗಿ ಹಂಗೆ ಆಡಿಂಗ್ ಕೊಳ್ಳಿದ್ದಂಗೆ ಇರ್ಬೇಕು. ಆಡಿಂಗ್ ಕೊಳ್ಳಿನ ತರ ಇರ್ಬೇಕು ಈ ಕುದ್ಕೆ. ಗಂಧೆಗ್ಲು ಜಾಸ್ತಿ ಕಾಣಬಾರ್ದು. ಗುಂಡಿಗೆನೂ ಅಷ್ಟೇ, ಹೆಂಗೈತ್ ನೋಡಿ ಗುಂಡಿಗೆ, ಹಂಗೆ ಡಬಲ್ ಗುಂಡಿಗೆ ತರ ಐತೆ. ಆಮೇಲೆ ಅಣ್ಣ ಈ ಕುದ್ಕೆನೂ ಅಷ್ಟೇ ಉದ್ದಾಗಿರ್ಬೇಕು ಈ ಕುದ್ಕೆ. ಈ ಬಂದವರೆಲ್ಲ ಹೇಳ್ತಾರೆ ಈ ಓರಿಗೆ ಕುದ್ಕೆ ತುಂಡ ಅಂತ. ಅಣ್ಣ ಅದು ಕಸುಬ್ ದಾರಿಗೆ ಮಾತ್ರ ಗೊತ್ತು. ಯಾಕೆ ಅಂದ್ರೆ ಈ ಭುಜ ಅಷ್ಟು ದೊಡ್ಡದಾಗಿರೋದಕ್ಕೆ, ಓರಿಗೆ ಭುಜ ದೊಡ್ಡದಾಗಿದ್ರೆ ಈ ಭುಜನ ಎಳೆಯುತ್ತೆ ಮಾಂಸ ಇರೋದಕ್ಕೆ. ಅವಾಗ ಏನ್ ಮಾಡುತ್ತೆ, ಕುದ್ಕೆ ಚಿಕ್ಕ ಕಾಣುತ್ತೆ. ಭುಜ ಏನಾದ್ರು ಚಿಕ್ಕಾಗಿದ್ದಿದ್ರೆ ಇನ್ನು ಕುದ್ಕೆ ಇನ್ನೂ ಅರ್ಧ ಅಡಿ ಒಂದ್ 3/4 ಅಡಿ ಉದ್ದ ಕಾಣೋದು. ಆ ಕಸುಬ್ ದಾರಿಗೆ ಮಾತ್ರ ಗೊತ್ತು, ಸುಮ್ನೆ ಎಲ್ಲಾರು ಹೇಳಕ್ಕಾಗಲ್ಲ. ಸಾಕಿರೋರಿಗೆ ಮಾತ್ರ ಗೊತ್ತು. ಕೊಂಬು ಅಣ್ಣ ಸಣ್ಣಗೊಂಬ ಆಗ್ಬೇಕು. ಕೊಂಬು ಸಣ್ಣಗೊಂಬ ಆಗ್ಬೇಕು. ಜಾಸ್ತಿ ಅತಿ ದಪ್ಪ ಇರಬಾರ್ದು. ಕಿವಿ ಸಣ್ಣ ಮೊಲದ ತರ, ಮೊಲದ ಕಿವಿ ತರ ಇರ್ಬೇಕು.
ಮಲಕಿವಿ ತರ ಇರ್ಬೇಕು. ಕಾಲ್ ನೋಡಿ ಅಣ್ಣ ಹೆಂಗಿದೆ, ಏನ್ ಶಿಸ್ತಾಗಿದೆ. ಕಡೆ ಹುಟ್ಟಿದ್ವರೆಗೆ ಯಾವಕ್ಕೂ ಆತರ ಇರಲ್ಲ, ಎಲ್ಲ ಕಾಲೆಲ್ಲ ತುಳ್ಕೊಂಡ್ಬಿಟ್ಟಿರ್ತಾರೆ.